ಆಕಾಶವಾಣಿ ಹಾಸನ. ಭಾರತೀಯ ರಿಸರ್ವ್ ಬ್ಯಾಂಕ್ ಹಮ್ಮಿಕೊಂಡಿರುವ ಠೇವಣಿದಾರರ ಠೇವಣಿ ಜಾಗೃತಿ ಕಾರ್ಯಕ್ರಮ ಕುರಿತು ಹಾಸನದ ಲೀಡ್ ಬ್ಯಾಂಕ್ನ ಮ್ಯಾನೇಜರ್ ಲತಾ ಸರಸ್ವತಿ ಹಾಗೂ ಭಾರತೀಯ ಜೀವ ವಿಮಾ ನಿಗಮದ ಹಿರಿಯ ಮ್ಯಾನೇಜರ್ ಕೆ ಅರುಣ್ ಸೆಲ್ವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಡೆಸ್ತಾ ಇರತಕ್ಕಂತಹ ಅಭಿಯಾನ ಠೇವಣಿದಾರರ ಠೇವಣಿಯ ಜಾಗೃತಿ ಕಾರ್ಯಕ್ರಮ ಅಂತ ಹೇಳಿದರೆ ಇದನ್ನು ಡೆಫ್ ಅಂತೇಳಿ ಕರೀತಾರೆ. DEAF ಅಂತ ಹೇಳಿದರೆ ಡೆಪಾಸಿಟರ್ಸ್ ಎಜುಕೇಷನ್ ಅಂಡ್ ಅವೇರ್ನೆಸ್ ಫಂಡ್ ಅಂತ ಹೇಳಿದರೆ ನಾವು ನಮ್ಮ ಭವಿಷ್ಯಕ್ಕಾಗಿ ನಮ್ಮ ಮುಂದಿನ ಜೀವನಕ್ಕಾಗಿ ಹಣ ಇರಬೇಕು ಅಂತ ಹೇಳಿ ಬ್ಯಾಂಕ್ನಲ್ಲಿ ಇಡ್ತೇವೆ. ಇಟ್ಟಿರುವಂಥ ಹಣವನ್ನು ಮರೆತು ಬಿಡ್ತೇವೆ. ಮರೆತು ಎಷ್ಟು ವರ್ಷ ಆಗಿದ್ರೂ ಕೂಡ ಪರವಾಗಿಲ್ಲ, ಆ ಮರೆತಂತಹ ಹಣವನ್ನು ವಾಪಸ್ಸು ಪಡೆಯುವಂತಹ ಒಂದು ಅಭಿಯಾನ. ಯಾಕೆ ಅಂತ ಅಂದರೆ ಪ್ರತಿಯೊಬ್ಬರು ಕೂಡ ಹಣವನ್ನು ಸಂಪಾದನೆ ಮಾಡುವಲ್ಲಿ ಸಾಕಷ್ಟು ಕಷ್ಟಪಟ್ಟಿರ್ತೇವೆ, ಬೆವರನ್ನು ಸುರಿಸಿರ್ತೇವೆ. ಆ ಹಣ ವ್ಯಯ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆಯೋ ಆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ ತರಹದ ಎಲ್ಲ ಹಣವನ್ನು ಕೂಡ ಒಂದು ಕಡೆ ಸಂಗ್ರಹವನ್ನು ಮಾಡಿ ಇಟ್ಟುಕೊಂಡಿದೆ. ಆ ಹಣ ಎಷ್ಟಿದೆ, ಯಾಕೆ ಈ ರೀತಿ ಆ ಹಣ ಠೇವಣಿದಾರರ ಕೈಯನ್ನು ಸೇರಿಲ್ಲ, ಈಗಲೂ ಕೂಡ ಅದನ್ನು ಠೇವಣಿದಾರರನ್ನು ಕೈ ಸೇರುವಂಥದ್ದು ಹೇಗೆ, ಅಂತಹ ಹಣವನ್ನು ಪಡೆಯಲಿಕ್ಕೆ ನಾವು ಏನು ಮಾಡಬೇಕು ಅನ್ನುವಂತಹ ಒಂದು ಜಾಗೃತಿ ಅಭಿಯಾನವನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡ್ತಾ ಇದೆ. ಆ ಒಂದು ಅಭಿಯಾನ ಏನು, ಯಾಕೆ ಮತ್ತು ಎಲ್ಲಿಯವರೆಗೆ ಇರುತ್ತೆ, ಇದರ ಪ್ರಯೋಜನವನ್ನು ಹೇಗೆ ಪಡೆದುಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನು ತಿಳಿಸ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೆನರಾ ಬ್ಯಾಂಕ್ನ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಆಗಿರ್ತಕ್ಕಂತಹ ಲತಾ ಸರಸ್ವತಿ ಅವರು. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಬ್ಯಾಂಕ್ನಲ್ಲಿ ಇಟ್ಟಂತಹ ಠೇವಣಿ ಅಷ್ಟೇ ಅಲ್ಲ, ನಾವು ಎಲ್ಲೇ ಇಟ್ಟಿರುವಂತಹ ನಮ್ಮ ಹಣ, ಅದು ಶೇರ್ಸ್ ಅಲ್ಲಿ ಇಟ್ಟಿರಬಹುದು, ಮ್ಯೂಚುವಲ್ ಫಂಡ್ ಅಲ್ಲಿ ಇಟ್ಟಿರಬಹುದು, ನಮ್ಮ ವಿಮೆ ಅಂತ ಹೇಳಿ ಏನು ಕರಿತೀವೋ ಅಲ್ಲಿ ಇಟ್ಟಿರುವಂಥದ್ದು, ಠೇವಣಿಗಳಲ್ಲಿ ಇಟ್ಟಿರುವಂಥದ್ದು, ಪಿಂಚಣಿಯಲ್ಲಿ ಇರುವಂತಹ ಹಣ, ಈ ಎಲ್ಲಾ ಹಣವನ್ನು ಕೂಡ ಈಗ ನಾವು ವಾಪಸ್ಸು ಪಡೆಯಲಿಕ್ಕೆ ಇದೊಂದು ಸದಾವಕಾಶವನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಲ್ಪಿಸಿಕೊಟ್ಟಿದೆ. ಈ ಬಗ್ಗೆ ಈ ಒಂದು ಜೀವ ವಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಅಲ್ಲಿ ಇರುವಂತಹ ಹಣವನ್ನು ಹಿಂಪಡೆಯಬಹುದು ಅನ್ನುವಂತಹ ಮಾಹಿತಿಯನ್ನ ನೀಡಲಿಕ್ಕಾಗಿ ಇವತ್ತಿನ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಭಾರತೀಯ ಜೀವ ವಿಮಾ ನಿಗಮದ ಸೀನಿಯರ್ ಮ್ಯಾನೇಜರ್ ಆಗಿರುವಂತಹ ಕೆ ಅರುಣ್ ಸೆಲ್ವಿ ಅವರು. ಮೇಡಮ್, ತಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಲತಾ ಮೇಡಮ್, ತಾವು ಹೇಳಿ, ಏನಿದು ಡೆಫ್ ಅನ್ನುವಂತಹ ಅಭಿಯಾನ, ಯಾಕೆ ಇದನ್ನ ಪ್ರಾರಂಭವನ್ನ ಮಾಡಲಾಗಿದೆ? ಇವಾಗ ನಮ್ಮಲ್ಲಿ RKYC ಕ್ಯಾಂಪೇನು ನಡೀತಾ ಇದೆ. ಅದೇನಂದ್ರೆ ಬೇಸ್ಡ್ ಆನ್ ದ ರಿಸ್ಕ್ ಕ್ಯಾಟಗರಿ ಆಫ್ ದ ಅಕೌಂಟ್ ಪುನಃ KYCನ ನಾವು 10 ವರ್ಷಕ್ಕೊಮ್ಮೆನೋ 2 ವರ್ಷಕ್ಕೊಮ್ಮೆನೋ 8 ವರ್ಷಕ್ಕೆ ಕ್ಯಾಟಗರಿ ಆಫ್ ದ ಅಕೌಂಟ್ ಬೇಸ್ ಮಾಡಿ ನಾವು RKYC ಮಾಡ್ಕೋಬೇಕು. ಈ RKYC ಮಾಡ್ಕೊಂಡು ನಾವು ಆಪರೇಷನ್ ಮಾಡ್ತಾ ಇದ್ರೆ ಅಕೌಂಟು ಚಾಲನೆಯಲ್ಲಿ ಇರುತ್ತೆ. ಅಕೌಂಟ್ 10 ವರ್ಷದಲ್ಲಿ ಚಾಲನೆ ಮಾಡದೇ ಇರೋ ಪಕ್ಷದಲ್ಲಿ ಅದನ್ನ ಈ ಡಿಸೆಂಬರ್ ಇವತ್ತಿಗೆ 8ನೇ ತಾರೀಕಿಗೆ ಅದು 10 ವರ್ಷ ಆಯ್ತಂದ್ರೆ 31 ಜಾನ್ವರಿಯಲ್ಲಿ ಅಪ್ ಟು ಡೇಟ್ ಇಂಟ್ರೆಸ್ಟ್ ಹಾಕಿ ಅದನ್ನ ಎಲ್ಲಾ ಬ್ಯಾಂಕ್ಸು RBIಗೆ ಡೆಪಾಸಿಟ್ ಮಾಡಬೇಕು. ಆ ಅಮೌಂಟ್ ಎಲ್ಲ ಇವಾಗ RBI ಅಲ್ಲಿ ಇದೆ. ಸೊ ಇವಾಗ ಅಕಸ್ಮಾತ್ ಏನಾದ್ರು ಆಕ್ಸಿಡೆಂಟ್ ಅಲ್ಲಿ ಹೋಗಿರ್ಬೋದು ಅಥವಾ ನಮ್ಗೆ ಮರ್ತಿರ್ಬೋದು. ಯಾಕಂದ್ರೆ ಇವಾಗ ಮೋರ್ ದನ್ ಒಂದು ಅಕೌಂಟ್ ಎಲ್ರಿಗೂ ಒಂದು ನಾರ್ಮ್ ಆಗ್ಬಿಟ್ಟಿದೆ. ಆಪರೇಟ್ ಮಾಡದೆ ನಮ್ಮ ಅಕೌಂಟು ಇದು ಡೆಫ್ ಅಲ್ಲಿ ಹೋಗಿದ್ಯಾ ಅಂತ ಅಥವಾ ನಮ್ಮ ಪರಿಚಯ ಇರೋರಿಗೆ, ನಮ್ಮ ಅಕ್ಕಪಕ್ಕದಲ್ಲಿರೋರಿಗೆ ಮುಂಚೆನೆ ಹೇಳಿದಂಗೆ ಯಾರಾದ್ರು ಅಪಘಾತದಲ್ಲಿ ಹೋಗಿ ಅವ್ರದ್ದು ಡೀಟೇಲ್ಸ್ ಯಾರಿಗೂ ಫ್ಯಾಮಿಲಿ ಮೆಂಬರ್ಸ್ ಗೊತ್ತಿಲ್ಲ ಅಂದ್ರೆ ತುಂಬಾ ಸುಲಭವಾಗಿ ಆ ಡೆಫ್ ಅಕೌಂಟ್ ಅಲ್ಲಿ ದುಡ್ಡು ಇದೆಯಾ ಅಂತ ನೋಡೋದಕ್ಕೆ RBIನವರು ಉದ್ಗಮ್ ಅನ್ನೋ ಒಂದು ಪೋರ್ಟಲ್ ನ ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ ನಂದು ಒಂದು ಪ್ರಶ್ನೆ ಮೇಡಮ್, ಸಾಮಾನ್ಯವಾಗಿ ಹಿಂದೆಲ್ಲ ಹೇಳ್ತಾ ಇದ್ರು ಬ್ಯಾಂಕಲ್ಲಿ ದುಡ್ಡಿಟ್ಟು ನಾವು ಮರ್ತೋ ಅಂತ ಅಂದ್ರೆ ಅದು ಬ್ಯಾಂಕಿಗೆ ಸೇರ್ಕೊಬಿಡುತ್ತೆ ಅಂತ ಹೇಳಿ. ಬ್ಯಾಂಕಲ್ಲೇ ಇರುತ್ತೆ ಅದು, ಯಾಕೆ ಅದನ್ನು ವಾಪಸ್ ಕೊಡಬೇಕು ಅಂತ ಹೇಳಿ ಯಾಕೆ ರಿಸರ್ವ್ ಬ್ಯಾಂಕ್ ಆಗಲಿ ಅಥವಾ ನಿಮ್ಮ ಬ್ಯಾಂಕ್ ಆಗಲಿ ಮನಸ್ಸು ಮಾಡಿದೆ? ಇದು ಬಂದು ಎಲ್ರದ್ದು ಕಷ್ಟಪಟ್ಟು ಅರ್ನ್ ಮಾಡಿರೋ ದುಡ್ಡು ಅವ್ರಿಗೆ ವಾಪಸ್ ಹೋಗಿ ತಲುಪಬೇಕಂತಾನೆ ನಾವೆಲ್ಲ ಕೈ ಜೋಡಿಸಿ ಉದ್ಗಮ್ ಪೋರ್ಟಲ್ ಅಲ್ಲಿ ನಾವು 30 ಬ್ಯಾಂಕು ಡೀಟೇಲ್ಸ್ ಸಿಗತ್ತೆ ನಿಮ್ಗೆ ಅಲ್ಲಿ. ಇದು ಯಾರಿಗೆ ಹೋಗಿ ಸೇರ್ಬೇಕೋ ಅವ್ರಿಗೆ ಹೋಗಿ
ಸೇರ್ಬೇಕು ಸರ್, ಅದೊಂದೇ ಉದ್ದೇಶ ನಮ್ಗೆ. ಯಾರಿಗೆ ಸೇರ್ಬೇಕೋ ಕಷ್ಟಪಟ್ಟು ದುಡಿದಿರ್ತಾರೆ, ಕಷ್ಟಪಟ್ಟು ತಮ್ಮ ಭವಿಷ್ಯಕ್ಕಾಗಿ ಅಥವಾ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅಂತ ಹೇಳಿ ಅವ್ರು ಇಟ್ಕೊಂಡಿರ್ತಾರೆ. ಹಾಗಾಗಿ ಅದು ಯಾವ ಕಾರಣಕ್ಕಾಗಿ ಅವರು ಅದನ್ನ ಉಳಿತಾಯ ಮಾಡಿದ್ರು ಅದೇ ಕಾರಣಕ್ಕೆ ಹೋಗ್ಬೇಕು ಅನ್ನುವಂತ ಉದ್ದೇಶದಿಂದ RBI ಆಗ್ಲಿ ಅಥವಾ ಇತರೆ ಬ್ಯಾಂಕ್ಗಳಾಗ್ಲಿ ಮನಸ್ಸು ಮಾಡಿ ಇದನ್ನ ಮಾಡಿರ್ತಾರೆ ಅಲ್ವಾ. ತಾವು ಆಗ್ಲೇ ಹೇಳ್ತಾ ಇದ್ರಿ, ಸಾಮಾನ್ಯ ಜನರು RBI ನಲ್ಲಿ ಓಪನ್ ಮಾಡಕ್ ಆಗಲ್ಲ ಅಕೌಂಟ್ ಗಳನ್ನ. ನಾವು ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ನಮ್ಗೆ ಹತ್ರದಲ್ಲಿ ಯಾವ ಬ್ಯಾಂಕ್ ಇರುತ್ತೋ ಆ ತರದ ರಾಷ್ಟ್ರೀಕೃತ ಬ್ಯಾಂಕು ಅಥವಾ ಖಾಸಗಿ ಬ್ಯಾಂಕು, ಸಹಕಾರಿ ಬ್ಯಾಂಕು ಇಲ್ಲಿ ಮಾಡಿರ್ತೇವೆ. 10 ವರ್ಷ ಆದ ನಂತರ ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಯಾಕೆ ಹೋಗುತ್ತೆ? ಬ್ಯಾಲೆನ್ಸು ಜಾಸ್ತಿ ಇದ್ದಾಗ ಅದನ್ನ ಕಾಪಾಡೋ ಒಂದು ರೀತಿ ಉದ್ದೇಶದಲ್ಲಿ ಅದನ್ನ ಜೋಪಾನವಾಗಿ ಒಂದ್ ಕಡೆ ಇಡ್ತಾ ಇದೀವಿ. 10 ವರ್ಷ ಆದ ನಂತರ ಅದು ರಿಸರ್ವ್ ಬ್ಯಾಂಕ್ ಹೋಗುತ್ತೆ. ಯಾರು ಅದನ್ನ ಕ್ಲೈಮ್ ಮಾಡಲಿಲ್ಲ, ಅದನ್ನ ವಾಪಸ್ ತಗೊಳ್ಳಿಲ್ಲ ಅಂದಂತ ಸಂದರ್ಭದಲ್ಲಿ ಅದು ರಿಸರ್ವ್ ಬ್ಯಾಂಕ್ಗೆ ಹೋಗುತ್ತೆ. ಅಲ್ಲಿ ಸೇಫ್ ಆಗಿ ನಮ್ಮ ಅಕೌಂಟು ಮತ್ತೆ ನಮ್ಮ ಹಣ ಎರಡೂ ಕೂಡ ಇರುತ್ತೆ. ಅದನ್ನ ಈಗ ವಾಪಸ್ ಪಡೆದುಕೊಳ್ಳಿಕ್ಕೆ ಇದೊಂದು ಸದಾವಕಾಶ ಅಂತ. ಈ ಒಂದು ಅಭಿಯಾನ ಯಾವಾಗಿನಿಂದ ಪ್ರಾರಂಭ ಆಯಿತು? ಇದು 1 ಅಕ್ಟೋಬರ್ 2025ರಿಂದ 31 ಡಿಸೆಂಬರ್ 2025ವರೆಗೆ 3 ತಿಂಗಳ ಅಭಿಯಾನ ನಡೀತಾ ಇದೆ. ಇದಕ್ ಮುಂಚೆನೂ ಈ ಡೆಫ್ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಬಟ್ ಇವಾಗ ಡೆಫ್ ಅಲ್ಲಿ ಅಕೌಂಟ್ ಬ್ಯಾಲೆನ್ಸಸ್ ಹೋಗಿ ಡೆಪಾಸಿಟ್ ಆಗ್ತಾ ಇರೋದು ಜಾಸ್ತಿ ಆಗ್ತಾ ಇರೋದ್ರಿಂದ RBI ಒಂದು ಒಳ್ಳೆ ಉದ್ದೇಶ, ಅದು ಅವ್ರಿಗೆ ಹೋಗಿ ತಲುಪಬೇಕು ಅನ್ನೋದಕ್ಕೆ ಒಂದು ಕ್ಯಾಂಪೇನ್ ಮೋಡ್ ಶುರು ಮಾಡಿ ಎಲ್ರಿಗೂ ಜಾಗೃತಿ ಮುಟ್ಟಿಸ್ಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ನಾವು ಈ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಸೊ ಇದು 31 ಡಿಸೆಂಬರ್ಗೆ ಮುಗಿಯಲ್ಲ, ಇದು ಆನ್ ಗೋಯಿಂಗ್. ನಾವಿವಾಗ ಏನಂದ್ರೆ ಬ್ಯಾಂಕ್ ಅಲ್ಲಿ ಸರಿ ನಮ್ ಸ್ಟಾಫ್ನು ಸೆನ್ಸಿಟೈಸ್ ಮಾಡ್ತಾ ಇದೀವಿ, ಕಸ್ಟಮರ್ಸ್ನು ಸೆನ್ಸಿಟೈಸ್ ಮಾಡ್ತಾ ಇದೀವಿ. ಈ ದುಡ್ಡು ಕರೆಕ್ಟ್ ಆಗಿ ಯಾರಿಗ ಹೋಗಿ ಸೇರ್ಬೇಕೋ ಅದು ಹೋಗಿ ಸೇರ್ಬೇಕು ಅನ್ನೋ ಒಂದೇ ಉದ್ದೇಶ ಇದ್ರಲ್ಲಿ. ಅದೇ ಉದ್ದೇಶದಿಂದಾಗಿ ಯಾರಿಗೆ ಯಾರದೇ ಅಕೌಂಟ್ ಇದ್ರೂ ಕೂಡ ನೀವು ಬಂದು ವಾಪಸ್ಸು ಪಡೆದುಕೊಳ್ಳಿ ಅನ್ನುವಂತ ಒಂದು ಸಂದೇಶವನ್ನ ಈ ಮೂಲಕ ನೀಡ್ತಾ ಇದ್ದೀರಿ. ಈಗ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಮರೆಯಲಿಕ್ಕೆ ಅನೇಕ ಕಾರಣಗಳಿರುತ್ತೆ. ವ್ಯಕ್ತಿಯೇ ಇಲ್ಲದೆ ಇರಬಹುದು, ಅಥವಾ ನಾವು ಮಾಡಿದ್ದು ನಮಗೆ ಮರ್ತೋಗಿರ್ಬೋದು, ಅಥವಾ ಸಮಯ ಇಲ್ಲದೆ ಇರಬಹುದು, ಅಥವಾ ಯಾವ್ದೋ ಊರ್ನಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಅಕೌಂಟ್ ಮಾಡಿ ಬೇರೆ ಊರಿಗೆ ವರ್ಗಾವಣೆ ಆಗಿ ಬಂದು ಮತ್ತೆ ಅಲ್ಲಿಗೆ ಹೋಗ್ಬೇಕಲ್ಲ ಅಷ್ಟು ದುಡ್ಡಿಗೆ ಅಂತ ಹೇಳಿ ಕೂಡ ಅದನ್ನ ಮರ್ತಿರ್ಬೋದು. ಹೀಗೆ ಯಾವ್ಯಾವ ತರಹದ ಮರೆತಿರ್ತಕ್ಕಂಥ ಖಾತೆಗಳನ್ನ ಈಗ ಮತ್ತೆ ಸಕ್ರಿಯಗೊಳಿಸಲಿಕ್ಕೆ ಅವಕಾಶಗಳಿದ್ದಾವೆ. ಒಂದ್ ಕಡೆ ತುಂಬಾ ಆಪರೇಟ್ ಮಾಡ್ತಾ ಇರ್ಬೋದು, ಇನ್ನೊಂದು ಬಂದು ನಾವು ಸೇವಿಂಗ್ಸ್ಗೆ ಅಂತ ಒಂದ್ ಕಡೆ ಎತ್ತಿಟ್ಟಿರ್ಬೋದು ಒಂದು ದುಡ್ಡನ್ನ, ಅದು ನಮಗೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಾವು ಆಪರೇಟ್ ಮಾಡದೆ ಮರ್ತೋಗಿರುತ್ತೆ. ಎಸ್ಪೆಷಲಿ ಪ್ರೈವೇಟ್ ಸೆಕ್ಟರ್ಸ್ ಅಲ್ಲಿ ಅವ್ರ ಇನ್ಸ್ಟಿಟ್ಯೂಷನ್ ಏನ್ ಹೇಳ್ತಾರೋ ಅಲ್ಲಲ್ಲಿ ಅವರು ಸ್ಯಾಲರಿ ಅಕೌಂಟ್ ಓಪನ್ ಮಾಡ್ತಾರೆ ಸರ್, ಅದು ಬದಲಾಗ್ತಾ ಇರುತ್ತೆ. ಸೊ ಅದು ಕೆಲವು ಟೈಮು ಒಂದು 2 or 3 years ಆರ್ ಮ್ಯಾಕ್ಸಿಮಮ್ 5 yearsಗೆ ಎಲ್ಲ ಅಕೌಂಟು ಆಪರೇಟ್ ಮಾಡ್ತಾ ಇರಬಹುದು, ನಾನು ಇಲ್ಲ ಅಂತೀರ ಹೇಳಲ್ಲ. ಇನ್ನೊಂದು ಒಂದು ಸ್ಮಾಲ್ ಬ್ಯಾಲೆನ್ಸ್ ಇರತ್ತೆ, ಅದನ್ನ ಹಂಗೆ ಬಿಟ್ಬಿಟ್ಟಿರೋ ಚಾನ್ಸಸ್ಸು ಇದೆ. ಸೊ ಇದೆಲ್ಲ ಅವ್ರ ದುಡ್ಡು ಅವ್ರಿಗೆ ಹೋಗ್ಲಿ. ಇನ್ನೊಂದು ಏನಂದ್ರೆ ಕೆಲವು ಟೈಮ್ DD ತಗೊಂಡಿರ್ತಾರೆ ಗ್ಯಾರಂಟಿಗೋಸ್ಕರ, ಯಾವ್ದಾದ್ರು ಒಂದು ಮಾರ್ಜಿನ್ ಮನಿ ಅಂತ ಏನ್ ಹೇಳ್ತೀವಿ, ಅದಕ್ಕೆ ಡೆಪಾಸಿಟ್ ರೆಸಿಟ್ಸ್ ತಗೊಂಡಿರ್ತಾರೆ ಸರ್ ಆ ಕಾಲದಲ್ಲಿ. ಸೊ ಅದೆಲ್ಲ ಕೂಡ ನಮ್ದು 10 ವರ್ಷ ಆದ್ಮೇಲೆ ಟ್ರಾನ್ಸ್ಫರ್ ಮಾಡಿರ್ತೀವಿ. ನಾವು ಏನೇನ್ ಡೆಪಾಸಿಟ್ ಮಾಡಿದೀವೋ ಅಷ್ಟು ಜೋಪಾನವಾಗಿ ಡೆಫ್ ಅಕೌಂಟ್ ಅಲ್ಲಿ ಇದೆ. ಅದನ್ನ ದಯವಿಟ್ಟು ಉದ್ಗಮ್ ಪೋರ್ಟಲ್ ಮೂಲಕ ಹೋಗಿ ನಿಮ್ದು ಏನೇನ್ ಫಂಡ್ಸ್ ಇದೆಯೋ ದಯವಿಟ್ಟು ನೀವು ತಗೊಳ್ಳಿ. ನೀವೇ ಇದ್ರೆ ನೀವೇ ತಗೊಳ್ಳಿ, ಅಥವಾ ನಿಮ್ಮ ಮನೆಯವ್ರದ್ದು ತಂದೆ ತಾಯಿ ವಾರಸುದಾರ ಯಾರಿದ್ದಾರೋ ಅದನ್ನ ಡೆತ್ ಕ್ಲೈಮ್ ಅಂತ ಬ್ಯಾಂಕ್ ಅಲ್ಲಿ ಮಾಡ್ಬಿಟ್ಟು ನಂತರ ಆ ಡೆಫ್ ಅಕೌಂಟ್ ಇಂದ ತರಿಸಿ ಕೊಡ್ತಾರೆ. ಇವಾಗ ನಾವು ಹಾಸನ ಅಲ್ಲಿ ಇದೀವಿ, ನಮ್ಮ ಅಕೌಂಟ್ ಇವಾಗ ಬೆಂಗಳೂರಲ್ಲಿ ಇದೆ, ಅಥವಾ ಬೆಂಗಳೂರು ಆದ್ರೂ ಹೋಗಿ ಬರ್ಬೋದು. ಇವಾಗ ಹೋಗಿ ಬರಕ್ ಆಗದೆ ಎಲ್ಲೋ ನಾರ್ತ್ ಇಂಡಿಯಾದಲ್ಲಿ ಇದ್ದಾಗ ನಾವು ಅಕೌಂಟ್ ಓಪನ್ ಮಾಡಿದ್ವಿ ಅಂದ್ರೆ ಅದು ಕೂಡ ನಾವ್ ಏನ್ ಮಾಡ್ಬೋದು ಅಂದ್ರೆ ಇಲ್ಲಿರೋ ಲೋಕಲ್ ಬ್ಯಾಂಕ್ ಬ್ರಾಂಚ್ಗೆ ದಯವಿಟ್ಟು ಹೋಗಿ ಈ ಡೆಫ್ ಅಕೌಂಟ್ ಇಂದ ದುಡ್ಡು ವಾಪಸ್ ತಗೊಳ್ಳೋದಕ್ಕೆ ಯಾವುದೇ ಬ್ರಾಂಚ್ಗೆ ಹೋದ್ರೂ ನಮ್ ಕೆಲಸ ಆಗತ್ತೆ. ನಾವು ಇದಕ್ಕೋಸ್ಕರ ಆ ಬ್ರಾಂಚ್ಗೆ ಹೋಗ್ಬೇಕು ಅನ್ನೋ ಒಂದು ಅನಿವಾರ್ಯ ಇಲ್ಲ. ಇನ್ನು ಈ ಖಾತೆಗಳಿಗೆ ಬಂದ್ರೆ, ಅಥವಾ ನಾವೇನ್ ಅಕೌಂಟ್ಸ್ ಅಂತ ಹೇಳಿ ಕರಿತೀವೋ, ಇಲ್ಲಿಗೆ ಬಂದಾಗ ಬೇರೆ ಬೇರೆ ತರದ ಅಕೌಂಟ್ಗಳಿರುತ್ತೆ. ಅದು SBI ಅಕೌಂಟ್ ಆಗಿರ್ಬೋದು, RD ಆಗಿರ್ಬೋದು, ಕರೆಂಟ್ ಅಕೌಂಟ್ ಆಗಿರ್ಬೋದು, ಹಿಂಗೆ ಬೇರೆ ಬೇರೆ ತರದ್ದು ಬ್ಯಾಂಕ್ ಅಲ್ಲಿ ಇರುತ್ತೆ. ನಮ್ಗೆ ಅಷ್ಟು ಗೊತ್ತಿರೋದಿಲ್ಲ, ಗೊತ್ತಿರುತ್ತೆ. ಟರ್ಮ್ ಡೆಪಾಸಿಟ್ ಇರುತ್ತೆ. ಹೀಗೆ ಎಲ್ಲಾ ತರಹದ ಖಾತೆಯಲ್ಲಿ ಇರ್ತಕ್ಕಂಥ ಹಣವನ್ನು ಕೂಡ ನಾವೀಗ ಪಡಿಬಹುದಾ? ಹೌದು, ಎಲ್ಲಾ ತರಹ ಯಾವುದೇ ಆಗಿರಲಿ, ಈವನ್ DD ಮಾಡಿದ್ರು ಕೂಡ ನಾವು ಮಾರ್ಜಿನ್ ಮನಿ ಅಂತ ನಾವೇನ್ ಡೆಪಾಸಿಟ್ ಮಾಡಿರ್ತೀವೋ, ಟರ್ಮ್ ಡೆಪಾಸಿಟ್, ಫಿಕ್ಸೆಡ್ ಡೆಪಾಸಿಟ್ ಏನ್ ಮಾಡಿರ್ತೀವಿ, RD ಎಲ್ಲ ಬ್ಯಾಂಕ್ ಅಲ್ಲಿ ನೀವು ಏನೇ ಡೆಪಾಸಿಟ್ ಹೆಂಗೆ ಮಾಡಿದ್ರು ವಾಪಸ್ ತರಿಸ್ಕೋಬಹುದು. ಇನ್ನು ಮತ್ತೆ ನಾನು ನಿಮ್ಮನ್ನ ಮಾತಾಡ್ತೀನಿ. ಈಗ ನಮ್ಮ ವಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಏನೇನಿದೆ ಅನ್ನುವಂಥದ್ದನ್ನ ನೋಡೋಣ. ಅದನ್ನ ತಿಳಿಸ್ಕೊಡ್ಲಿಕ್ಕಾಗಿ K. ಅರುಳ್ ಸೆಲ್ವಿ ಮೇಡಮ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಈ ವಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈ ಠೇವಣಿದಾರರ ಠೇವಣಿಯ ಜಾಗೃತಿ ಕಾರ್ಯಕ್ರಮ ಹೇಗೆ ಆಗ್ತದೆ ಮೇಡಮ್?
ಮೇಡಮ್, ಅದರ ಬಗ್ಗೆ ಒಂದಷ್ಟು ಮಾಹಿತಿ ಮಾಡಿಕೊಡಿ. ಸರ್, ನಮ್ಮ ವಿಮಾ ಕ್ಷೇತ್ರದಲ್ಲಿ ಠೇವಣಿದಾರರು ಅಲ್ಲ, ಪಾಲಿಸಿ ಹೋಲ್ಡರ್ ಪಾಲಿಸಿದಾರರು ಇರ್ತಾರೆ. ಮತ್ತೆ ನಿಮಗೆ ಗೊತ್ತಿದೆ, ಪಾಲಿಸಿದಾರರು ಅಂದ್ರೆ ಈಗ ನಮ್ಮ SB ಅಕೌಂಟ್ ಅಲ್ಲಿ ಎಷ್ಟು ಜೀವನ ಇರೋವರೆಗೆ ಅಕೌಂಟ್ ಕಂಟಿನ್ಯೂ ಮಾಡಬಹುದು. ಆ ತರ ನಮ್ಮಲ್ಲಿ ಕೂಡ ಲಾಂಗ್ ಪೀರಿಯಡ್ಸ್ ಅಂದ್ರೆ ಒಂದು 15-20 ವರ್ಷದ ಪಾಲಿಸಿಗಳೇ ಇಟ್ಕೊಂಡಿರ್ತಾರೆ. ಸೊ ಏನಾಗುತ್ತೆ, ಇದರಲ್ಲಿ ಕೂಡ ನಮ್ಮ ತಂದೆ ತಾಯಿಗಳು ಮಕ್ಕಳಿಗೆ ಪಾಲಿಸಿ ಮಾಡಿರಬಹುದು, ಮಕ್ಕಳು ಬೇರೆ ಎಲ್ಲೋ ಕೆಲಸಕ್ಕೆ ಹೋಗಿರ್ತಾರೆ, ಸಮ್ಟೈಮ್ಸ್ ಮಕ್ಕಳಿಗೆ ಗೊತ್ತೇ ಇರಲ್ಲ ತಂದೆ ತಾಯಿ ನನ್ನ ಹೆಸರಲ್ಲಿ ಕೂಡ ಒಂದು ಪಾಲಿಸಿ ಮಾಡಿದ್ದಾರೆ ಅಂತ. ಮತ್ತೆ ನಮ್ಮಲ್ಲಿ ಕೂಡ ಸ್ಯಾಲರಿ ಸೇವಿಂಗ್ಸ್ ಅಂತ ಆಗುತ್ತೆ. ಅದು ಏನಂದ್ರೆ, ನಾನು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಸಂಬಳದಿಂದ ನನಗೆ ಗೊತ್ತಿಲ್ಲದೇನೆ ಸಂಬಳದಿಂದ ರಿಕವರಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ನಾನು ರಿಟೈರ್ ಆಗಿರಬಹುದು ಅಥವಾ ನಾನು ಆ ಕಂಪನಿ ಬಿಟ್ಟು ಬೇರೆ ಕಡೆ ಹೋಗಿರ್ಬೋದು, ಈ ಪಾಲಿಸಿ ನನಗೆ ಹೇಗೋ ಒಂದು ಮರ್ತು ಹೋಗಿರೋ ಚಾನ್ಸಸ್ ಇದೆ ಸರ್. ಮತ್ತೆ ಪ್ರತಿ ಪಾಲಿಸಿಗಳು ಮಿನಿಮಮ್ 3 ವರ್ಷ ನಾನು ತುಂಬಿದ್ದಲ್ಲಿ ನನಗೆ ಅದರಿಂದ ರಿಟರ್ನ್ಸ್ ಬರೋದು ಇದೆ. ನಾನು ಪಾಲಿಸಿ ಕಟ್ಟಿ ಮಧ್ಯದಲ್ಲಿ ಬಿಟ್ಟಿದ್ದೀನಿ, ಮರ್ತು ಹೋಗಿದ್ದೀನಿ, ಅಥವಾ ನನ್ನ ಪಾಲಿಸಿ ಮೆಚ್ಯೂರ್ ಆಗಿದೆ, ನನ್ನ ಹತ್ರ ಪಾಲಿಸಿ ಡಾಕ್ಯುಮೆಂಟ್ ಇಲ್ಲ, ಅಥವಾ ನಾನು ಆ ಊರಲ್ಲಿಲ್ಲ, ಬೇರೆ ಎಲ್ಲೋ ಇದ್ದೀನಿ, ಅಥವಾ ನಾನು ನಾಳೆ ನಾಳಿದ್ದು ಅಂತ ಪೋಸ್ಟ್ಪೋನ್ ಮಾಡಿ ನಾನು ಮರ್ತೋಗಿದ್ದೀನಿ, ಅಥವಾ ಡೆತ್ ಕ್ಲೇಮ್ ಆಗಿದೆ. ಈ ತರ ಯಾವ ವಿಷಯದಲ್ಲಿ ಇದ್ರೂ ಕೂಡ, ಈಗ ನಾನು ಹಾಸನ್ ಶಾಖೆಯ ಸೀನಿಯರ್ ಮ್ಯಾನೇಜರ್, ಸೊ ಹಾಸನ್ ಶಾಖೆಯಲ್ಲಿ ಇರುತ್ತೆ. 2 ವರ್ಷದ ನಂತರ ಅದು ನಮ್ಮ ಹೆಡ್ ಆಫೀಸ್ಗೆ ಅದು ಅಲ್ಲಿಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಆ ಫಂಡ್ಸ್. ಬಟ್ 10 ವರ್ಷಗಳ ನಂತರ ನಮ್ಮ ಮೇಡಮ್ ಹೇಳಿದ ಹಾಗೆ ನಮ್ಮಲ್ಲಿ ಸೀನಿಯರ್ ಸಿಟಿಸನ್ಸ್ ವೆಲ್ಫೇರ್ ಫಂಡ್ ಅಂತ ನಮ್ಮ ಗವರ್ಮೆಂಟ್ದು ಒಂದು ಅಕೌಂಟ್ ಇದೆ, ಅಲ್ಲಿಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಸರ್. ಈ ಒಂದು ಪ್ರೋಗ್ರಾಮ್ ಮೂಲಕ ನಾವು ಕೂಡ ನಮ್ಮ ಅಭಿವೃದ್ಧಿ ಅಧಿಕಾರಿಗಳಿದ್ದಾರೆ, ಏಜೆಂಟ್ಸ್ ಅಂತ ಇದ್ದಾರೆ, ಅವರೇ ನಮಗೆ ಪಾಲಿಸಿ ಮಾಡಿಸೋದು ಕೂಡ, ಹಾಗೆಯೇ ಕ್ಲೇಮ್ ಸೆಟಲ್ಮೆಂಟ್ ಮಾಡೋದು ಕೂಡ ಇವರ ಮೂಲಕನೇ. ಏಕೆಂದ್ರೆ ಇವರಿಗೆ ಪರಿಚಯ ಇರ್ತಾರೆ, ಅಭಿವೃದ್ಧಿ ಅಧಿಕಾರಿಗಳೇ ಪ್ರತಿ ಸಾರಿ ಪ್ರೀಮಿಯಂ ಕಟ್ಟೋದು, ಆ ತರ ಒಂದು ರಿಲೇಶನ್ಶಿಪ್ ಅವ್ರು ಇಟ್ಕೊಂಡಿದ್ದರೆ ಕಸ್ಟಮರ್ ಜೊತೆಗೆ, ಪಾಲಿಸಿ ಮೆಚೂರ್ ಆಗಿರೋದು, ಅವರಿಗೆ ಪೇಮೆಂಟ್ ಬರಬೇಕಾಗಿರೋದು ಎಲ್ಲ ಇವರೇ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ. ಎಲ್ಲಿ ಆ ಕಸ್ಟಮರ್ ಸ್ವಲ್ಪ ದೂರ ಹೋಗ್ಬಿಟ್ರು, ಅವ್ರನ್ನ ನಾವು ಕಂಡಿಡಿಯಕ್ ಆಗ್ಲಿಲ್ಲ, ಅಂಥದ್ದೇ ಈ ಸೀನಿಯರ್ ಸಿಟಿಸನ್ಸ್ ವೆಲ್ಫೇರ್ ಫಂಡ್ ಅಲ್ಲಿ ಬರುತ್ತೆ ಸರ್. ಈ ಪ್ರೋಗ್ರಾಮ್ ಮೂಲಕ ನಾವು ಕೂಡ ಹೇಗೆ ಅವ್ರನ್ನ ಹೋಗಿ ಮುಟ್ಟಿಸೋದು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ, ಮುಖ್ಯವಾಗಿ ನಮ್ಮ ಅಭಿವೃದ್ಧಿ ಅಧಿಕಾರಿಗಳ ಮೂಲಕನೇ. ಇನ್ನು ಇಲ್ಲಿ ಇರುವಂತಹ ಖಾತೆಗಳನ್ನ ಮತ್ತೆ ಹೇಗೆ ಇದನ್ನ ಪಡೆಯಬಹುದು ಅನ್ನುವಂಥ ವಿಚಾರಗಳನ್ನ ಆನಂತರ ನಾವು ಮಾತನಾಡೋಣ. ಲತಾ ಮೇಡಮ್, ತಮ್ಗೆ ಏನ್ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಮರ್ತ್ಬಿಟ್ಟಿರ್ತೀವಿ, ಅದ್ ನಮ್ಮ ಹತ್ರ ಅಕೌಂಟ್ ನಂಬರು ಇರೋದಿಲ್ಲ, ಅಥವಾ ಈ ಬಹಳ ಹಿಂದೆ ಎಲ್ಲ ನಾವು ಫೋನ್ ನಂಬರ್ ಕೊಡ್ತಾ ಇರ್ಲಿಲ್ಲ, ಅಥವಾ ನಮ್ಮ ಪ್ಯಾನ್ ನಂಬರು ಕೂಡ ಇರ್ತಾ ಇರ್ಲಿಲ್ಲ. ಹಾಗಾಗಿ ಮರ್ತಿರ್ತಕ್ಕಂತಹ ಖಾತೆಗಳನ್ನ ನಾವು ಮತ್ತೆ ನೆನಪು ಮಾಡ್ಕೊಳ್ಳಿಕ್ಕೆ ಅಥವಾ ಕಂಡುಹಿಡಿಯಲಿಕ್ಕೆ ಒಂದಷ್ಟು ಕಷ್ಟ ಆಗುತ್ತೆ. ಹಾಗೇನೆ ನಮ್ಮ ತಂದೆ ಅಥವಾ ತಾತ ಏನಾದ್ರು ಮಾಡಿದ್ರು ಅಂತ ಹೇಳಿದ್ರೆ, ಅವರು ಇಲ್ಲ ಅಂತ ಹೇಳಿದಾಗ ಅದನ್ನು ಕೂಡ ನಾವು ಗುರ್ತು ಮಾಡೋ ಅಂಥದ್ದು ಕಷ್ಟ ಆಗುತ್ತೆ. ಹೀಗೆ ಮರೆತು ಹೋಗಿರ್ತಕ್ಕಂಥ ಹಣವನ್ನ ಮತ್ತೆ ಖಾತೆಗಳನ್ನ ಈಗ ನಾವು ಗುರ್ತು ಮಾಡುವಂಥದ್ದು ಹೇಗೆ? ಸೊ ಏನು ಬೇಡ ಸರ್, ಇವಾಗ ಉದ್ಗಮ್ ಪೋರ್ಟಲ್ ನಾನು ಏನು ಹೇಳಿದೆ ಅದರಲ್ಲಿ ರಿಜಿಸ್ಟ್ರೇಷನ್, ನಾವು ಯಾರು ಬೇಕಂದ್ರೂ ಸಿಟಿಸನ್, ನಾವು ನಮ್ಮ ಹೆಸರು, ನಮ್ಮ ಮೊಬೈಲ್ ನಂಬರ್ ಕೊಟ್ಟು ಅಲ್ಲಿ ಒಂದು ಕ್ಯಾಪ್ಚಾ ಕೇಳುತ್ತೆ, ಅದು ಫೀಡ್ ಮಾಡಿದ್ರೆ ನಮಗೆ ರಿಜಿಸ್ಟ್ರೇಷನ್ ಸಿಗತ್ತೆ. ಅದ ನಂತರ ನಾವು ಲಾಗಿನ್ ಮಾಡಿ ನಮ್ಮ ತಾತನ ಹೆಸರು, ಅವ್ರ ಹೆಸರು ಹಾಕಿ, ಅವ್ರದ್ದು ಯಾವ ಬ್ಯಾಂಕ್ ಅಂತ ಗೊತ್ತಿದ್ರೆ ಸ್ಪೆಸಿಫಿಕ್ ಬ್ಯಾಂಕ್ ಹಾಕ್ಬೋದು, ಇಲ್ಲಾಂದ್ರೆ ಆಲ್ ಅಂತ ಆಪ್ಷನ್ ಇದೆ. 30 ಬ್ಯಾಂಕಲ್ಲಿ ಯಾವ ಬ್ಯಾಂಕಲ್ಲಿ ಇದ್ರೂ ಡೀಟೇಲ್ಸ್ ಸಿಗತ್ತೆ. ಪ್ಲಸ್ ಅವ್ರದ್ದು ಏನಾದ್ರೂ ಒಂದು, ಅವ್ರದ್ದು ಪ್ಯಾನೋ, DL, ವೋಟರ್ ID-ನೋ, ಪಾಸ್ಪೋರ್ಟೋ ಅಥವಾ ಡೇಟ್ ಆಫ್ ಬರ್ತ್, ಇದು 5ರಲ್ಲಿ ಒಂದು ಡೀಟೇಲ್ಸ್ ಕೊಟ್ರೆ ಸಾಕು, ಆ ತಾತನ ಹೆಸರಲ್ಲಿರೋ ಅಕೌಂಟು ಯಾವ ಬ್ಯಾಂಕಲ್ಲಿ ಇದೆ ಅಂತ ನಮಗೆ ಮಾಹಿತಿ ಸಿಗತ್ತೆ. ಸೊ ಅದು ಬಂದು ನಮಗೆ UDRN ಅಂತ ಹೇಳುತ್ತೆ ಆ ನಂಬರು. ಆ ನಂಬರ್ ಬಂದು ಸ್ಕ್ರೀನ್ ಅಲ್ಲಿ ಬರುತ್ತೆ, ಅದ ಅನ್ಕ್ಲೇಮ್ ಡೆಪಾಸಿಟ್ ರೆಫರೆನ್ಸ್ ನಂಬರ್ ಅಂತ. ಆ ನಂಬರು ಯಾವ ಬ್ಯಾಂಕಲ್ಲಿ ಅಕೌಂಟ್ ಇತ್ತು ಅಂತಾನೂ ಅದು ಹೇಳುತ್ತೆ. ಸೊ ಇವರು ವಾರಸ್ದಾರರು ಏನ್ ಮಾಡಬೇಕು ಅಂದ್ರೆ, ಆ UDRN ನಂಬರ್ ತಗೊಂಡು ಆ ಬ್ಯಾಂಕ್ ಶಾಖೆ ಇಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇರೋ ಬ್ರಾಂಚ್ಗೆ ಹೋಗಿ, ಆ ಕಾಲದಲ್ಲಿ ನಾಮಿನೇಷನ್ ಕೊಟ್ಟಿದ್ರೆ ನಾಮಿನಿಗೆ ಸೆಟ್ಲ್ ಆಗತ್ತೆ. ಅಕಸ್ಮಾತ್ ನಾಮಿನಿ ಕೊಟ್ಟಿರ್ಲಿಲ್ಲ ಅಂದ್ರೆ ಅವರು ಲೀಗಲ್ ಹೇರ್ಸ್ಗೆ ಅವರು ಸೆಟಲ್ ಯಾರು ವಾರಸ್ದಾರ ಇರ್ತಾರೋ ಬ್ಯಾಂಕ್ ಅವ್ರಿಗೆ ಸೆಟಲ್ ಮಾಡ್ಬಿಟ್ಟು ಈ ಡೆಫ್ ಅಮೌಂಟ್ ನ ವಾಪಸ್ ತರಿಸಿ ಆ ವಾರಸ್ದಾರರಿಗೆ ಸೇರಿಸ್ತಾರೆ ಸರ್. ಈಗ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಮೇಡಮ್, ತುಂಬಾ ಬ್ಯಾಂಕ್ಗಳು ಅಮಾಲ್ಗಮೇಟ್ ಆಗ್ಬಿಟ್ಟಿದ್ದಾವೆ. ಕೆಲವು ಬ್ಯಾಂಕ್ಗಳು ಅಸ್ತಿತ್ವದಲ್ಲೇ ಇಲ್ಲ, ಈಗ ಬೇರೆ ಬ್ಯಾಂಕ್ ಜೊತೆ ವಿಲೀನವನ್ನು ಹೊಂದಿರುತ್ತೆ. ಈಗ ಒಂದು 20 ವರ್ಷದ ಹಿಂದಕ್ಕೆ ಹೋದ್ರೆ ಬ್ಯಾಂಕುಗಳ ಸಂಖ್ಯೆ ಹೆಚ್ಚಾಗಿತ್ತು. ಅಂತಹ ಬ್ಯಾಂಕುಗಳಲ್ಲಿ ಇರುವಂತಹ ಖಾತೆಗಳನ್ನು ಈಗ ನಾವು ಗುರುತು ಮಾಡಬಹುದು.
ಮಾಡ್ಬೋದು ಸರ್. ಅಮಾಲ್ಗಮೇಟ್ ಆಗಿದ್ರು ಇವಾಗ ಏನು ಒಂದು ಎಂಟಿಟಿ ಉಳ್ಕೊಂಡಿದ್ಯೋ ಇವಾಗ ಸಿಂಡಿಕೇಟ್ ಕ್ಯಾನ್ರಾ ಅಮಾಲ್ಗಮೇಟ್ ಆಗಿದೆ. ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಇರೋ ಅಕೌಂಟು ಇವಾಗ ಕ್ಯಾನ್ರಾ ಅಲ್ಲೇ ಇರುತ್ತೆ. ಸೊ ಇವಾಗ ಅವರು UDRN ನಂಬರ್ ನಿಮ್ಗೆ ಕೊಟ್ಟಾಗ ಯಾವ ಬ್ಯಾಂಕ್ ಅಂತಾನೆ ಹೇಳುತ್ತೆ. ಇವಾಗ ವಿಜಯ ಬ್ಯಾಂಕ್ ಅಲ್ಲಿ ಇದ್ರೆ ಇವಾಗ ಬ್ಯಾಂಕ್ ಆಫ್ ಬರೋಡಾ ಆಗಿದೆ. ಸೊ ನೀವು ಬ್ಯಾಂಕ್ ಆಫ್ ಬರೋಡಾಗ ಹೋಗ್ಬೋದು ಆ UDRN ನಂಬರ್ ಸಮೇತ ಅಷ್ಟೇ. ಇವಾಗ ಬ್ಯಾಂಕ್ ಕ್ಲೋಸ್ ಆಗಿದ್ರು ಇವಾಗ ಅಮಾಲ್ಗಮೇಟೆಡ್ ಎಂಟಿಟಿ ಇರೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ. ಇನ್ನು ಈ ನಮ್ಮ ಗ್ರಾಮೀಣ ಭಾಗದ ಜನರು ಅವ್ರಿಗೆ ಹೆಚ್ಚು ಬ್ಯಾಂಕ್ ಪರಿಚಯ ಇರಲಿಲ್ಲ. ಅವರು ಬ್ಯಾಂಕಿಂಗ್ ಮಾಡ್ತಾ ಇದ್ದದ್ದು ಸಹಕಾರಿ ಬ್ಯಾಂಕ್ಗಳಲ್ಲಿ ಅಥವಾ ಸಹಕಾರಿ ಸಂಘಗಳಲ್ಲಿ ಅಥವಾ ನಮ್ಮ ಪೋಸ್ಟ್ ಆಫೀಸ್ಗಳಲ್ಲಿ, ಅಂಚೆ ಇಲಾಖೆ ಏನಿದೆಯೋ ಅಲ್ಲೂ ಕೂಡ ಉಳಿತಾಯ ಠೇವಣಿ ಅಂತ ಹೇಳಿ ಮಾಡ್ತಾ ಇದ್ರು. ಅಲ್ಲೂ ಕೂಡ ಈಗಲೂ ಕೂಡ ಅದು ಬ್ಯಾಂಕಿಂಗ್ ಕೆಲಸವನ್ನ ಮಾಡುತ್ತೆ. ಅಲ್ಲಿ ಮರೆತಂತಹ ಖಾತೆಗಳನ್ನು ಕೂಡ ಈ ಒಂದು ಉದ್ಗಮ್ ಪೋರ್ಟಲ್ ಅಲ್ಲಿ ನಾವು ಅದನ್ನ ಗುರುತು ಮಾಡಬಹುದಾ ಹೇಗೆ? ಇವಾಗ ಉದ್ಗಮ್ ಪೋರ್ಟಲ್ ಅಲ್ಲಿ ನಮ್ಗೆ 30 ಬ್ಯಾಂಕ್ ಡೀಟೇಲ್ಸ್ ಸಿಗತ್ತೆ ಸರ್ ಅದರಲ್ಲಿ. ಸೊ ಇದರಲ್ಲಿ ಕೋಆಪರೇಟಿವ್ ಬ್ಯಾಂಕ್ಸ್ ಇದ್ದಾರೆ. ಆಕ್ಸಿಸ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಕೆನರಾ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಸಿಟಿ ಬ್ಯಾಂಕ್, DBS ಬ್ಯಾಂಕ್, ಧನಲಕ್ಷ್ಮಿ ಬ್ಯಾಂಕ್, ಫೆಡರಲ್ ಬ್ಯಾಂಕ್, ಆಮೇಲೆ HDFC, HSBC, ICICI, IDBI, ಇಂಡಿಯನ್ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಇಂಡಸ್ಇಂಡ್ ಬ್ಯಾಂಕ್, ಜಮ್ಮು ಕಾಶ್ಮೀರ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ಕೋಟಕ್ ಮಹೀಂದ್ರಾ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್, ಸರಸ್ವತ್ ಕೋಆಪರೇಟಿವ್ ಬ್ಯಾಂಕ್, ಸೌತ್ ಇಂಡಿಯನ್ ಬ್ಯಾಂಕ್, ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ತಮಿಳುನಾಡು ಮರ್ಕೆಂಟೈಲ್ ಬ್ಯಾಂಕ್, ಕರೂರ್ ವೈಶ್ಯ ಬ್ಯಾಂಕ್, ಯುಕೋ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಇವರಷ್ಟು ಜನನೂ ಇದ್ದಾರೆ. ಇನ್ನು ಯಾರ್ಯಾರು ಬಿಟ್ಟು ಹೋಗಿದಾರೋ ಅವರೆಲ್ಲ ಇವಾಗ ಡೆಫ್ ಅಲ್ಲಿ ಎನ್ರೋಲ್ ಮಾಡೋ ಸ್ಟೇಜ್ ಅಲ್ಲಿ ಇದ್ದಾರೆ. ಉಳ್ಕೊಂಡಿರೋರು ಸದ್ಯದಲ್ಲೇ ಡೆಫ್ ಗೆ ಎನ್ರೋಲ್ ಆಗ್ತಾರೆ. ಇದೊಂದು ನಿರಂತರವಾದಂತಹ ಪ್ರಕ್ರಿಯೆ. ಹೌದು, ನಡೀತಾನೆ ಇರುತ್ತೆ. ಇನ್ನು ಅನೇಕ ಖಾಸಗಿ ಬ್ಯಾಂಕ್ಗಳು ಬಹಳ ಹಿಂದಿನಿಂದಲೂ ಕೂಡ ಕೆಲಸವನ್ನ ಮಾಡ್ಕೊಂಡ್ ಬಂದಿದ್ದಾವೆ. ಆ ಖಾಸಗಿ ಬ್ಯಾಂಕ್ ಅಲ್ಲಿ ಮರ್ತಿರೋ ಅಂತ ಹಣವನ್ನು ಪಡಿಬಹುದಾ ಹೇಗೆ? ಎಲ್ಲರೂ ಸರ್, ಇವಾಗ ಆಕ್ಸಿಸ್, HDFC ಅವರೆಲ್ಲ ಖಾಸಗಿ ಅಲ್ಲ. ಕೋಆಪರೇಟಿವ್ ಇರಲಿ, ಗವರ್ಮೆಂಟ್ ಇರಲಿ, ಖಾಸಗಿ ಇರಲಿ, ಎಲ್ಲಿದ್ರು ನಾವು ನಮ್ ದುಡ್ಡನ್ನ ವಾಪಸ್ ತಗೋಬಹುದು. ಈಗ ತಾವೇನೊಂದು 30 ಬ್ಯಾಂಕ್ಗಳ ಹೆಸರನ್ನ ಹೇಳಿದ್ರ, ಇಷ್ಟು ಬ್ಯಾಂಕ್ ನಲ್ಲಿ ಮರ್ತಂತ ಹಣವನ್ನ ಪಡೆಯಲಿಕ್ಕೆ ಇದೊಂದು ಸದಾವಕಾಶ ಅಂತ ಹೇಳಿ ನಾವು ಅನ್ಕೋಬಹುದು. ಈಗ ನಾವು ಉದ್ಗಮ್ ಪೋರ್ಟಲ್ಗೆ ಭೇಟಿ ನೀಡ್ತಕ್ಕಂಥದ್ದು ಹೇಗೆ? ಅದರ ವಿಳಾಸವನ್ನೇನಾದ್ರೂ ತಾವು ನೀಡಬಹುದಾ? ಎಸ್ ಸರ್, https udgam.rbi.org.in ಅಂತ ಪೋರ್ಟಲ್ ಇದೆ. ಅದರಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೋಬಹುದು. ರಿಜಿಸ್ಟರ್ ಮಾಡೋದಕ್ಕೆ ನಾವು ಏನ್ ಕೊಡ್ಬೇಕಂದ್ರೆ ನಮ್ಮ ಹೆಸರು, ನಮ್ಮ ಫೋನ್ ನಂಬರ್ ಒಂದು ಕೊಟ್ರೆ ಅದು OTP ಬರುತ್ತೆ. OTP ಕೀ ಇನ್ ಮಾಡಿ ಕ್ಯಾಪ್ಚಾ ಎಂಟರ್ ಮಾಡಿದ್ರೆ ನಮ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ನಮ್ದೇ ಆಗ್ಲಿ, ನಮ್ ತಾತದು ತಾಯಿದು ಯಾರದೇ ಅಕೌಂಟ್ ಇದ್ರು ನಾವು ಅದರಿಂದ ಮಾಹಿತಿ ಪಡೆಯಬಹುದು. ಅಂತಂದ್ರೆ ಅವ್ರ ಹೆಸರನ್ನಷ್ಟೇ ಟೈಪ್ ಮಾಡಿದ್ರೆ ಸಾಕ ಅಥವಾ ಹೆಸರು 5ರಲ್ಲಿ ಒಂದು ಡೀಟೇಲ್ಸ್, ಬ್ಯಾಂಕ್ ಬಂದು ನಿಮಗೆ ಗೊತ್ತಿದ್ರೆ ಆ ಪರ್ಟಿಕ್ಯುಲರ್ ಬ್ಯಾಂಕ್ ಹಾಕಿ, ಇಲ್ಲಾಂದ್ರೆ ಆಲ್ ಅಂತ ಒಂದು ಆಪ್ಷನ್ ಇದೆ, ಆಲ್ ಹಾಕ್ಬಿಡಿ. 5 ಗುರುತಿನ ಪತ್ರ ಅಂತ ಹೇಳಿದ್ರೆ ಅದ್ರಲ್ಲಿ ಯಾವ್ದಾದ್ರು ಒಂದು ಅಂತ ಹೇಳಿ 5 ಪತ್ರಗಳು ಯಾವ್ಯಾವ ಅಂತ ಒಂದ್ಸರಿ ಹೇಳಿ. ವೋಟರ್ ಐಡಿ, ಪ್ಯಾನ್, ಆಧಾರ್, ಪಾಸ್ಪೋರ್ಟ್, ಡೇಟ್ ಆಫ್ ಬರ್ತ್. ಇವು 5 ಮಾಹಿತಿಯನ್ನು ಯಾವ್ದಾದ್ರು ಒಂದನ್ನ ಅದಕ್ಕೆ ಹಾಕಿದ್ರೆ ಸಾಕು. ಹೆಸರಿನ ಜೊತೆಗೆ ಅದನ್ನ ಕೊಡ್ಬೇಕಾಗುತ್ತೆ. ಹೆಸರಿನ ಜೊತೆ ಅದು ಕೊಡ್ಬೇಕು. ಗುರುತಿನ ಪತ್ರ ಆ ತರದ್ದು ಯಾವ್ದು ಇಲ್ಲ ಅಂತ ಹೇಳಿದ್ರೆ ಹೆಸರನ್ನೇ ಕೊಟ್ಟರು ಬರುತ್ತಾ? ಹೆಸರು ಜೊತೆ ಇದೊಂದಾದ್ರೂ ಯಾವ್ದಾದ್ರು ಒಂದು ಬೇಕೇ ಯಾವ್ದಾದ್ರು ಒಂದನ್ನ ಕೊಟ್ಟು ನಾವು ಮಾಹಿತಿಯನ್ನ ಪಡಿಬಹುದು. ಈಗ ನಾನು ಹುಡುಕದಂತ ಸಂದರ್ಭದಲ್ಲಿ ಯಾವ್ದೋ ಒಂದೆರಡು ನಮ್ಮ ಅಜ್ಜಿದೋ ಸಿಕ್ತು ಅಂತ ಅಂದ್ರೆ ಅಲ್ಲಿ ನಮ್ಗೆ ಏನೇನ್ ಮಾಹಿತಿ ಸಿಗುತ್ತೆ? ಖಾತೆ ಇದೆ ಅಂತ ಮಾತ್ರ ಸಿಗುತ್ತಾ ಅಥವಾ ಹಣನೂ ಎಷ್ಟಿದೆ ಅಂತ? ಇಲ್ಲ, ಖಾತೆ ನಂಬರ್ ಕೂಡ ಸಿಗೋದಿಲ್ಲ ನಿಮ್ಗೆ. ಅವ್ರದ್ದು ದುಡ್ಡಿದೆ ಇದರಲ್ಲಿ ಅಂತ ಗೊತ್ತಾಗುತ್ತೆ. ಅದಕ್ಕೆ ನಾನು ಹೇಳಿದ UDRN ನಂಬರ್, ಅದೇ ರೆಫರೆನ್ಸ್ ನಂಬರ್ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಕೇಳಬೇಕು. ಆ ಅಕೌಂಟ್ ಅಲ್ಲಿ ಆ ಕಾಲದಲ್ಲಿ ಇವಾಗ್ಲೂ ಎಷ್ಟೋ ಜನ, ಅದಕ್ಕೆ ನಾವೇನ್ ರಿಕ್ವೆಸ್ಟ್ ಮಾಡೋದಂದ್ರೆ ದಯವಿಟ್ಟು ನಾಮಿನಿ ಮಾಡಿ ಎಲ್ರು. ಯಾಕಂದ್ರೆ ನಮ್ ನಂತರ ಯಾರಿಗ ಹೋಗಿ ಸೇರ್ಬೇಕು ಅಂತ ಒಂದು ಖಡಾಖಂಡಿತವಾಗಿ ಒಂದು ಮಾಹಿತಿ ಇರಬೇಕು. ಸೊ ದಟ್ ಕ್ಲೇಮ್ಸ್ ಸೆಟಲ್ ಮಾಡೋದು ತುಂಬಾ ಈಸಿ ಆಗುತ್ತೆ. ನಾಮಿನಿ ಆದ್ರೆ, ನಾಮಿನಿ ಇಲ್ಲದೆ ಇರೋ ಪಕ್ಷದಲ್ಲಿ ಅವ್ರದ್ದು ವಾರಸ್ದಾರ ಸರ್ಟಿಫಿಕೇಟ್ 4-5 ಜನ ಇರಬಹುದು, ಅವ್ರು ಬೇರೆ ಬೇರೆ ಕಡೆ ಇರಬಹುದು, ಎಲ್ರು ಬಂದು ಸೈನ್ ಮಾಡ್ಕೊಳ್ಳೋದು ಅಂದ್ರೆ ಕಷ್ಟ ಆಗತ್ತೆ. ಸೊ ದಯವಿಟ್ಟು ಫಸ್ಟ್ ನಾಮಿನಿ ಮಾಡಿಸಿ. ಆ ಕಾಲದಲ್ಲಿ ನಾಮಿನಿ ಮಾಡದೇ ಇದ್ರೆ ಲೀಗಲ್ ಹೇರ್ಶಿಪ್, ವಾರಸ್ದಾರ ಸರ್ಟಿಫಿಕೇಟ್ ತಗೊಂಡು ನಾವು ಅದನ್ನ ಫಸ್ಟ್ ಡೆತ್ ಕ್ಲೈಮ್ ಮಾಡಿ ಆ ಫಂಡ್ಸ್ ನ ತರಿಸ್ಕೊಡ್ತೀವಿ. ಈಗ ನಮ್ಗೆ ಖಾತೆನೂ ಕೂಡ ಸಿಕ್ತು ಅಥವಾ ನಮ್ಮ ತಾತನ ಅಥವಾ ಅಜ್ಜಿ ಹೆಸರಲ್ಲಿ ಇದೆ ಅಂತ ಹೇಳಿ ಆದ ನಂತರ ನಾವಲ್ಲಿ ಹೋಗಿ ವಿಚಾರಿಸಿದ್ರೆ ಅದಕ್ಕೆ ಮುಂದಿಗೆ ಏನ್ ಬೇಕೋ ಆ ತರದನ್ನ ಮಾಡಿ ಬ್ಯಾಂಕರ್ಸ್ ಹೆಲ್ಪ್ ಮಾಡ್ತಾರೆ. ಎಷ್ಟು ದಿವಸದಲ್ಲಿ ಇದು ವಾಪಸ್ಸು ಸಿಗಬಹುದು?
ಡೆತ್ ಕ್ಲೈಮ್ ಪ್ರೋಸೆಸ್ ಪ್ರಕಾರ ಅದ್ ಮುಗಿಸಿ ಅದ್ ನಂತರ ಡೆಫ್ಗೆ ನಾವು ಕ್ಲೈಮ್ ಮಾಡ್ತೀವಲ್ಲ, ಟ್ರಾನ್ಸಾಕ್ಷನ್ +T+3 ವರ್ಕಿಂಗ್ ಡೇಸ್ ಅಲ್ಲಿ ಆ ದುಡ್ಡು ವಾಪಸ್ ಬರುತ್ತೆ ಸರ್. ಅದು ಖಾತೆಯಲ್ಲಿ ಇರ್ತಕ್ಕಂಥ ಹಣ ಎಷ್ಟಾದ್ರೂ ಆಗಿರ್ಬೋದು. ಅದಕ್ಕೆ ನಾವು ಟ್ರಾನ್ಸ್ಫರ್ ಮಾಡ್ತೀವಲ್ಲ ಡೆಫ್ಗೆ, ಇವಾಗ SB ಎಲ್ಲ ಅದಕ್ಕೆಲ್ಲ ಇಂಟ್ರೆಸ್ಟ್ ಬರುತ್ತಲ್ವಾ, ಸೊ ಇಂಟ್ರೆಸ್ಟ್ ಸಮೇತ ನಾವು ಟ್ರಾನ್ಸ್ಫರ್ ಮಾಡಿರ್ತೀವಿ ಸರ್ ಡೆಫ್ ಅಕೌಂಟಿಗೆ. ತಿರ್ಗಾ ತರ್ಸ್ಕೊಡೋದು ನಿಮ್ಗೆ ಅದಕ್ಕೆ ಇಂಟ್ರೆಸ್ಟ್ ಅನ್ವಯಿಸತ್ತೆ ಅಂದ್ರೆ ಇಂಟ್ರೆಸ್ಟ್ ಸಮೇತ ನಿಮ್ಗೆ ವಾಪಸ್ ಕೊಡ್ತೀವಿ. ಸೊ ಏನು ₹1 ಲಾಸು ಆಗೋದಿಲ್ಲ. ಇದು ಬ್ಯಾಂಕ್ ನಲ್ಲಿ ಇಟ್ಟಿರ್ತಕ್ಕಂಥ ಠೇವಣಿ ಅಷ್ಟೇ ಅಲ್ಲ, ನಮ್ಮ ಮ್ಯೂಚುವಲ್ ಫಂಡ್ಗಳಾಗಿರ್ಬಹುದು, ಶೇರ್ಸ್ಗಳಾಗಿರ್ಬಹುದು, ಈ ತರದ ಎಲ್ಲಾ ತರದ ಖಾತೆಯನ್ನು ಕೂಡ ನಾವು ಹುಡುಕ್ಬಹುದು. ಇದು ಉದ್ಗಮ್ ಬಂದು ನಮ್ಮ ಬ್ಯಾಂಕ್ಸ್ ಮಾತ್ರ. ಅದು ಬಂದು ಸೆಬಿನವರು ಇದ್ದಾರೆ ಈ ಕ್ಯಾಂಪೇನ್ ಅಲ್ಲಿ. ಸೆಬಿ PFRDA ಪೆನ್ಷನ್ಗೋಸ್ಕರ ಮೇಡಮ್ IRDA ಇಂದ ಬಂದಿದ್ದಾರೆ, ಇನ್ಶೂರೆನ್ಸ್ ಕಂಪನಿ. ನಾವು ಬ್ಯಾಂಕ್ ಕಷ್ಟಪಟ್ಟು ದುಡ್ದು ನಾವು ಎಲ್ಲೇ ನಾವು ಇನ್ವೆಸ್ಟ್ ಮಾಡಿದ್ರು ಅಷ್ಟು ದುಡ್ಡು ಅವ್ರಿಗೆ ವಾಪಸ್ ಬರಕ್ಕೆ ಇದೊಂದು ಕ್ಯಾಂಪೇನ್ಸ್. ಇನ್ನು ವಿಮಾ ನಿಗಮಕ್ಕೆ ಸಂಬಂಧಪಟ್ಟ ಹಾಗೆ ಮೇಡಮ್, ನಾನು ಮರ್ತಿದ್ದೀನಿ ಯಾವುದೋ ಒಂದು ಪಾಲಿಸಿಯನ್ನು ಮಾಡಿ, ಅಥವಾ ನಮ್ಮ ತಂದೆ ಅಥವಾ ತಾತ ಮಾಡಿ ಮರ್ತಿದ್ದಾರೆ ಅಂತ ಹೇಳಿದ್ರೆ ಅದನ್ನ ನಾವು ಗೊತ್ತು ಮಾಡ್ಕೊಳ್ತಕ್ಕಂಥದ್ದು, ಪತ್ತೆ ಹಚ್ಚುವಂಥದ್ದು ಹೇಗೆ? ಈ ಸರ್, ನಮ್ಮ ಹಾಸನ ಜಿಲ್ಲಾ ತಗೊಂಡ್ರೆ ಈಗ 2300 ಆ ಥರ ಕೇಸಸ್ ಇದೆ. ಸೊ ನಮ್ಮಲ್ಲಿ ಆ ಲಿಸ್ಟ್ ಇದೆ ಸರ್. ಅದನ್ನ ನಾವು ನಮ್ಮ ಅಭಿವೃದ್ಧಿ ಅಧಿಕಾರಿಗಳಿಗೆ ಕೊಟ್ಟಿರ್ತೀವಿ. ಅವರು ಕೂಡ ಹೋಗಿ ಪತ್ತೆ ಹಚ್ತಾರೆ. ಏಕೆಂದ್ರೆ ಮನೆಗಳು ಶಿಫ್ಟ್ ಮಾಡಿರ್ತಾರೆ, ಬೆಂಗಳೂರು ಅಬ್ರಾಡ್ ಹೋಗಿರ್ಬೋದು ಆ ಥರ. ಈಗ ನಾನು ಒಂದು ಪಾಲಿಸಿ ಇಟ್ಟಿದ್ದೆ ಅಂತ ಗೊತ್ತಾಗಿದ್ದರೆ ನಾನು ನನ್ನ ಪಕ್ಕದಲ್ಲಿರೋ ಬ್ರಾಂಚ್ ಅಲ್ಲಿ ಮೇಡಮ್ ಹೇಳಿದ ಹಾಗೆ ನನ್ನ KYC ಅಂದ್ರೆ ನನ್ನ ಆಧಾರ್, ವೋಟರ್ ಕಾರ್ಡ್, ಪ್ಯಾನ್, ಡೇಟ್ ಆಫ್ ಬರ್ತ್ ಮತ್ತೆ ಫೋನ್ ನಂಬರ್ ಕೂಡ ತಗೊಂಡು ಪಕ್ಕದಲ್ಲಿರೋ ಬ್ರಾಂಚ್ ಅಲ್ಲಿ ಹೋಗಿ ವಿಚಾರಿಸಿ ಅಲ್ಲಿ ಅವ್ರನ್ನ ಸಪೋರ್ಟ್ ಮಾಡಿ ಪಾಲಿಸಿ ಡೀಟೇಲ್ಸ್ ಸಿಗುತ್ತೆ ಸರ್. ಅದನ್ನ ತಗೊಂಡ್ರೆ ನಾನು ಎಲ್ಲಿ ಪಾಲಿಸಿ ತಗೊಂಡೆ, ಈಗ ನಾನು ಉತ್ತರ ಪ್ರದೇಶಲ್ಲಿ ಇದ್ದೀನಿ, ಅಲ್ಲಿ ಹೋಗಿ ಹುಡುಕಿ ಅವ್ರಿಗೆ ಗೊತ್ತಾದರೆ ಈಗ ಹಾಸನಲ್ಲಿ ಇದೆ ಅಂದರೆ ಅವ್ರು ಅದನ್ನೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲಿ ಕಳಿಸ್ಕೊಳ್ತಾರೆ. ಸೊ ನನಗೆ ಏನು ಪೇಮೆಂಟ್ ಆಗೋದಿದೆ, ಡ್ಯೂ ಇತ್ತು, ಅದನ್ನು ಇವರು ಹಾಸನಿಂದ ನನಗೆ ಪೇಮೆಂಟ್ ಮಾಡ್ತಾರೆ. ಆ ಥರ ಮಾಡ್ಕೋಬೋದು. ಈಗ ಪಾಲಿಸಿಯನ್ನು ನಾವು ಪ್ರಾರಂಭವನ್ನು ಮಾಡಿರ್ತೀವಿ, ಅರ್ಧಕ್ಕೆ ಬಿಟ್ಟಿರ್ತೀವಿ. 20 ವರ್ಷ ಟರ್ಮ್ ತಗೊಂಡು 10 ವರ್ಷ ಕಟ್ಟಿರ್ಬೋದು, 15 ವರ್ಷ ಕಟ್ಟಿರ್ಬೋದು, ಆನಂತರ ಕಟ್ಟಲಿಕ್ಕೆ ಸಾಧ್ಯವಾಗದೇ ಬಿಟ್ಟಿರ್ಬೋದು. ಆ ಥರದ್ದನ್ನು ಕೂಡ ಇಲ್ಲಿ ಕ್ಲೈಮ್ ಮಾಡ್ಬೋದಾ ಸರ್? ಪ್ರತಿ ಪಾಲಿಸಿಗಳು ಮಿನಿಮಮ್ 3 ವರ್ಷ ಪ್ರೀಮಿಯಂ ಕಟ್ಟು ಬಿಟ್ಟಿದ್ದೀನಿ ಅಂತ ಅನ್ಕೊಳ್ಳಿ. ಅಂತ ಯಾವ ಪಾಲಿಸಿಗಳಲ್ಲೂ ನನಗೆ ಪೇಮೆಂಟ್ ಡ್ಯೂ ಇದೆ, ಸೊ ನಾನು ಅದನ್ನ ಕೇಳ್ಬೋದು. ಮುಖ್ಯವಾಗಿ ಏನಂದ್ರೆ ಈಗ ಒಂದು ಪಾಲಿಸಿ ಡಾಕ್ಯುಮೆಂಟ್ ಇದ್ದರೆ, ಏನೋ ಮನೇಲಿ ಹುಡುಕದೆ ಇಷ್ಟು ವರ್ಷದ ನಂತರ ಒಂದು ಡಾಕ್ಯುಮೆಂಟ್ ಸಿಕ್ತು, ಅದನ್ನ ಕೂಡ ಪಕ್ಕದಲ್ಲಿರೋ ಬ್ರಾಂಚ್ ಅಲ್ಲಿ ಹೋಗಿ ನಾನು ವಿಚಾರಿಸಬಹುದು. ಈಗ ಪಾಲಿಸಿ ಡಾಕ್ಯುಮೆಂಟ್ ಇಲ್ಲದಿದ್ದರೆ ಸ್ವಲ್ಪ ಟೈಮ್ ತಗೊಳ್ತೀವಿ, ಏಕೆಂದ್ರೆ ಅವರು ಹಾಸನಲ್ಲೇ ಇದ್ದರೆ ನಮ್ಮಲ್ಲಿ ಲಿಸ್ಟ್ ಇದೆ, ನಾವು ಕಂಡುಹಿಡಿಬಹುದು. ಅವರು ಹಾಸನ್ ಪಾಲಿಸಿ ತಗೊಂಡು ಬೇರೆ ಬೆಂಗಳೂರು ಬೇರೆ ಎಲ್ಲೋ ಇದ್ದರೆ ಸ್ವಲ್ಪ ಟೈಮ್ ತಗೊಳ್ತೀವಿ ನಾವು, ಏಕೆಂದ್ರೆ ಆ ರೆಕಾರ್ಡ್ಸ್ ನಮ್ಮಲ್ಲಿ ಇರಲ್ಲ, ನಮ್ಮ ಹೈಯರ್ ಆಫೀಸ್ ಅಲ್ಲಿ ಇರುತ್ತೆ. ತರಿಸಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತೀವಿ. ಬಟ್ ಸಿಕ್ಕಿದಲ್ಲಿ ನಾವು ಅವರಿಗೆ ಡ್ಯೂ ಪಾಲಿಸಿ ಮೂಲಕ ಏನಿತ್ತು ಅದ್ರ ಜೊತೆಗೆ ಏನ್ ಇಂಟ್ರೆಸ್ಟ್ ಸೇರಿಸಿ ಕೊಡಬೇಕು ಪೂರ್ತಿ ಕೊಡ್ತೀವಿ. ಪಾಲಿಸಿ ಡಾಕ್ಯುಮೆಂಟ್ ಇದ್ದಲ್ಲಿ ತುಂಬಾ ಬೇಗ ಆಗ್ಬಿಡುತ್ತೆ. ಡಾಕ್ಯುಮೆಂಟ್ ಇಲ್ಲದಿದ್ದರೆ ಒಂದು ಸ್ಟಾಂಪ್ ಪೇಪರ್ ಅಲ್ಲಿ ಒಂದು ಇಂಡೆಮ್ನಿಟಿ ಮಾಡಬೇಕಾಗತ್ತೆ, ಒಂದು ₹500 ಖರ್ಚು ಮಾಡಬೇಕಾಗತ್ತೆ ಸರ್. ಅದು ಮಾಡಿ ಪೇಮೆಂಟ್ ಮಾಡ್ತೀವಿ ಸರ್. ಈಗ ಹೀಗಿದೆ ಅಂತ ಹೇಳಿ ಗೊತ್ತಾದ ತಕ್ಷಣ ಏನು ದಾಖಲಾತಿಗಳನ್ನು ಕೊಡಬೇಕಾಗುತ್ತೆ ಸರ್? ಈಗ ಸದ್ಯದಲ್ಲಿ ನನಗೆ ಪಾಲಿಸಿ ಡಾಕ್ಯುಮೆಂಟ್ ಸಿಕ್ತು ಅಂದ್ರೆ ಅದನ್ನ ಪಕ್ಕದಲ್ಲಿರೋ ಬ್ರಾಂಚ್ ಅಲ್ಲಿ, ನಮ್ಮಲ್ಲಿ ಪಾಲಿಸಿ ಹೋಲ್ಡರ್ಸ್ ಡಿಪಾರ್ಟ್ಮೆಂಟ್ ಇದೆ, ಅಲ್ಲಿ ತಂದು ಕ್ಲೇಮ್ಸ್ ಡಿಪಾರ್ಟ್ಮೆಂಟ್ ಇದೆ, ಅಲ್ಲಿ ಕೊಟ್ರೆ ನಾವು ನೋಡ್ತೀವಿ. ಈಗ ಹಾಸನ್ ಅವರೇ ಬಂದಿದ್ದಾರೆ ಅಂದ್ರೆ ನಮ್ಮಲ್ಲಿ ಲಿಸ್ಟ್ ಇದೆ ಆಲ್ರೆಡಿ, ಆ ಲಿಸ್ಟ್ ಅಲ್ಲಿ ನಾವು ನೋಡ್ತೀವಿ ಸರ್. ಈಗ ಅದು ಲಿಸ್ಟ್ ಅಲ್ಲಿ ಮ್ಯಾಚ್ ಆಯಿತು ಪಾಲಿಸಿ ಡಾಕ್ಯುಮೆಂಟ್ ಅಂದ್ರೆ, ಅವ್ರ ಕಡೆ ಪಾಲಿಸಿ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ, ಅವರ ಆಧಾರ್ ತಗೊಳ್ತೀವಿ, ಅವರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ತಗೊಂಡು ತಕ್ಷಣನೇ ಪೇಮೆಂಟ್ ಮಾಡಬಹುದು. ಸಪೋಸಿಂಗ್ ಅವರು ಹಾಸನಲ್ಲಿ ಪಾಲಿಸಿ ತಗೊಂಡು ಡಾಕ್ಯುಮೆಂಟ್ ಇದೆ ಬಟ್ ಬೆಂಗಳೂರಲ್ಲಿ ಇದ್ದಾರೆ ಅವರು, ಅಂದರೆ ಅವರು ಬೆಂಗಳೂರಲ್ಲಿ ಬೇಕಾಗಿರೋ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ಬೆಂಗಳೂರಿಂದ ನಮಗೆ ಸಾಫ್ಟ್ ಕಾಪಿ ಕಳಿಸಿದ್ರೆ ನಾವು ತಕ್ಷಣ ತಿರುಗಿ ಪೇಮೆಂಟ್ ಮಾಡ್ತೀವಿ ಸರ್. ಡಾಕ್ಯುಮೆಂಟ್ ಇದ್ದಲ್ಲಿ ತುಂಬಾ ಈಸಿಯಾಗಿ ನಾವು ಹುಡುಕಬಹುದು. ಡಾಕ್ಯುಮೆಂಟ್ ಇಲ್ಲದಿದ್ದರೇನೆ ಅವರು ಬಂದು ನನ್ನ ಪಾಲಿಸಿ ಇದೆ, ಪಾಲಿಸಿ ನಂಬರು ಇಲ್ಲ ಅಂತ ಹೇಳಿದಾಗ ನಾವು ಅವರ ಡಾಕ್ಯುಮೆಂಟ್ಸ್ ಏನಾದರೂ KYC ತಗೊಳ್ತೀವಿ, ಮತ್ತೆ ಅವರ ಡೇಟ್ ಆಫ್ ಬರ್ತ್ ಅಲ್ಲಿ ನಾವು ಹುಡುಕ್ತಿವಿ. ನಮ್ಮ ಡೇಟಾ ಬೇಸ್ ಅಲ್ಲಿ ಹುಡುಕಿ ನಮಗೆ ಸಿಗಬೇಕು. ಸಿಕ್ಕಿದ ನಂತರ ನಾವು ಪ್ರಾಸೆಸ್ ಮಾಡಿ ಪೇಮೆಂಟ್ ಮಾಡ್ತೀವಿ ಸರ್. ಈಗ ಲತಾ ಸರಸ್ವತಿ ಮೇಡಮ್ ಹೇಳಿದ್ರು, ಸುಮಾರು ಒಂದು 30 ಬ್ಯಾಂಕ್ಗಳಲ್ಲಿ ಮರ್ತಿರ್ತಕ್ಕಂತಹ ಅಕೌಂಟ್ಗಳನ್ನು ನಾವೀಗ ನೆನಪು ಮಾಡ್ಕೊಂಡು ಅಲ್ಲಿರ್ತಕ್ಕಂಥ ಹಣವನ್ನು ಹಿಂಪಡಿಬಹುದು ಅಂತ ಹೇಳಿ. ಹಾಗೇನೆ ಈ ವಿಮೆಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಕಂಪನಿಗೆ ಸಂಬಂಧಪಟ್ಟಂತದನ್ನ ನಾವೀಗ ವಾಪಸ್ ಸರ್? ಇದು ಬರೀ LIC ಮಾತ್ರ ಸರ್. ಹೌದು, ಏಕೆಂದ್ರೆ LICಗೆ ಈಗ 70 ವರ್ಷ ಆಗ್ತಾ ಇದೆ. ಸೊ ಇಂಥ ಕೇಸಸ್ LIC ನಲ್ಲೇ ಆಗೋದು ಇರಬಹುದು ಸರ್.
ಪ್ರೈವೇಟ್ ಕಂಪನೀಸ್ ಎಲ್ಲ ಅವ್ರವ್ರದ್ದು ಸೆಪರೇಟ್ ಆಗಿ ಮಾಡ್ತಾ ಇರಬಹುದು. ಬಟ್ ಇದು ನಾವು ಈಗ ಸೇರ್ಕೊಂಡಿರೋದು ಬರೀ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅದು ಮಾತ್ರ ಸರ್. ಹೀಗೆ ನಮ್ಮ ಹಾಸನದಲ್ಲಿ ಸುಮಾರು 2,000 ಅಕೌಂಟ್ಗಳು ಮರ್ತು ಹೋಗಿದಾವೆ ಅಂತ ಹೇಳಿ ತಾವು ಹೇಳಿದ್ರಿ. ಹೌದು. ಅದರ ಹಣ ಎಷ್ಟಿದೆ ಮೇಡಮ್? ಸರ್, ಈಗ ನಮ್ಮಲ್ಲಿ 2,300 ನಂಬರ್ಸ್ ಇದೆ. 3,62,00,000 ಇತ್ತು ಸರ್. ಈ ತಿಂಗಳಲ್ಲಿ 8 ಕೇಸ್ಗಳು 38 ಲಕ್ಷ ಈಗ ಈ ಅನ್ಕ್ಲೇಮ್ ಸೆಟಲ್ಮೆಂಟ್ ಮಾಡಿದ್ವಿ. ಸೊ ಮಿಕ್ಕಿರೋದು ಈಗ ಇದೆ. ಅದನ್ನ ನಾವು ಲಿಸ್ಟ್ ನ ಸ್ವಲ್ಪ ನಮ್ಮ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಂಚಿದ್ದೀವಿ. ಅವರು ಈಗ ಫೀಲ್ಡ್ ಅಲ್ಲೇ ಇರ್ತಾರೆ. ಸೊ ಅವ್ರು ಇದನ್ನ ಹುಡುಕಿ ಮನೆಗೆ ಹೋಗಿ ಅಥವಾ ಅವ್ರ ಮನೆಯಿಂದ ಬೇರೆ ಎಲ್ಲೋ ಹೋಗಿದ್ದಾರೆ ಅವ್ರನ್ನ ಹುಡುಕಿ ನಮಗೆ ತಂದು ಕೊಡ್ತಾ ಇದ್ದಾರೆ. ಬಟ್ ಪ್ರಾಸೆಸ್ ಸ್ವಲ್ಪ ಕಡಿಮೆ, ಚಿಕ್ಕದಾಗಿನೇ ಶುರುವಾಗಿದೆ. ನಿಮ್ಮ ಗ್ರಾಹಕರು ಅವರು ಕೂಡ ನಿಮ್ಮ ಕಚೇರಿಗೆ ಬಂದ್ರೆ ಕೈ ಜೋಡಿಸಿದ್ರೆ ಬೇಗ ಈ ಹಣವನ್ನ ಮಾಡಬಹುದು, ಯಾರಿಗೆ ಸೇರ್ಬೇಕೋ ಅವ್ರಿಗೆ ತಲುಪಿಸಬಹುದು. ಇನ್ನು ಬ್ಯಾಂಕಿಗೆ ಬಂದ್ರೆ ಮೇಡಮ್, ನಮ್ಮ ಹಾಸನ ಜಿಲ್ಲೆಯಲ್ಲಿ ಈಗ ಈ ತರ ಮರ್ತೋಗಿರ್ತಕ್ಕಂಥ ಅಕೌಂಟ್ಗಳು ಎಷ್ಟಿದಾವೆ ಮತ್ತು ಅದ್ರಲ್ಲಿ ಎಷ್ಟು ಹಣ ಇದೆ? ಸ್ವಲ್ಪ ದೀರ್ಘನೇ ಸರ ಫಿಗರ್. 71 ಕೋಟಿ ರೂಪಾಯಿ ನಮ್ಮ ಹಾಸನ ಜಿಲ್ಲೆಯಲ್ಲಿ. 71 ಕೋಟಿ ರೂಪಾಯಿ. ಅದರಲ್ಲಿ ಇವಾಗ ಈ ಕ್ಯಾಂಪೇನ್ ಅಲ್ಲಿ 2.55 2.5 ಕೋಟಿ ಅಷ್ಟು ನಾವು ವಾಪಸ್ ಕೊಟ್ಟಿದ್ದೀವಿ. ನಿಮ್ಗೆ ತುಂಬಾ ಧನ್ಯವಾದ ಹೇಳ್ಬೇಕು, ಯಾಕಂದ್ರೆ ಇದು ತುಂಬಾ ಜನರಿಗೆ ಹೋಗಿ ಮುಟ್ಟತ್ತೆ. ಸೊ ಹಾಗಾಗಿ ತುಂಬಾ ಜನ ಇದನ್ನ ಕೇಳಿ ಬಂದು ಅವ್ರದ್ದು ದುಡ್ಡು ತಗೊಂಡ್ರೆ ನಮ್ಗೆ ಅದಕ್ಕಿಂತ ಸಂತೋಷ ಇನ್ಯಾವುದೂ ಇಲ್ಲ ಸರ್. ಹೀಗೆ ನಮ್ಮ ಕರ್ನಾಟಕದಲ್ಲಿ ಎಷ್ಟಿರ್ಬೋದು ಮೇಡಮ್ ಈ ತರದ್ದು? ಕರ್ನಾಟಕದಲ್ಲಿ ತುಂಬಾ ದೊಡ್ಡ ಸಂಖ್ಯೆ ಇರುತ್ತೆ. ತುಂಬಾ ದೊಡ್ಡ ಸಂಖ್ಯೆ ಸರ್. ಅದು ಆಲ್ಮೋಸ್ಟ್ 1.2 crores ಅಕೌಂಟ್ಸ್ ಇದೆ ಸರ್. 1,20,00,000 ಅಕೌಂಟ್ಗಳು ಮರ್ತು ಹೋಗಿದ್ದಾವೆ. ಅದರಲ್ಲಿರುವಂತಹ ಹಣ 3,400 ಕೋಟಿ ಅಷ್ಟು ಇದೆ ಸರ್. 3,400 ಕೋಟಿಯಷ್ಟು ಇರ್ತಕ್ಕಂಥದ್ದು. ಇಷ್ಟೊಂದು ದೊಡ್ಡ ಹಣ ಏನಿದೆಯೋ ಇದು ಸದುಪಯೋಗ ಆಗ್ಬೇಕು, ಯಾವ ಉದ್ದೇಶಕ್ಕೆ ಇಟ್ಟಿದ್ರೋ ಅದೇ ಉದ್ದೇಶಕ್ಕೆ ಬಳಕೆ ಆಗ್ಬೇಕು ಅನ್ನುವಂತಹ ಒಂದು ಸದುದ್ದೇಶದಿಂದ ಇವತ್ತು RBI ನ ನೇತೃತ್ವದಲ್ಲಿ ಎಲ್ಲಾ ಬ್ಯಾಂಕ್ಗಳು ಕೂಡ ಕೈ ಜೋಡಿಸಿರ್ತಕ್ಕಂಥದ್ದು. ಯಾರಿಗೆ ತಲುಪಬೇಕೋ ಅವ್ರಿಗೆ ಹಣವನ್ನ ತಲುಪಿಸಬೇಕು ಅಂತ ಹೇಳಿ ಮನಸ್ಸನ್ನ ಮಾಡಿದ್ದೀರಿ. ಈ ನಿಟ್ಟಿನಲ್ಲಿ ನಮ್ಮ ಗ್ರಾಹಕರು ಅಥವಾ ಠೇವಣಿದಾರರು ಏನಿದ್ದಾರೋ ಅವರು ಕೂಡ ಸಹಕರಿಸಬೇಕು. ಅವರ ಖಾತೆಗಳನ್ನ ಹುಡುಕಿ ತಂದು ನಿಮಗೆ ಕೊಟ್ರೆ ಖಂಡಿತವಾಗಿಯೂ ಆ ಹಣವನ್ನ ವಾಪಸ್ ಕೊಡ್ತೀರಾ. ಕಡೆಯದಾಗಿ ಒಂದು ಪ್ರಶ್ನೆ, ಎಲ್ಲರೂ ಕೂಡ ಇವತ್ತು ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಲಿಕ್ಕೆ ಆಗಲ್ಲ. ತಾವು ಹೇಳಿದ್ರಿ ಉದ್ಗಮ್ ಪೋರ್ಟಲ್ ಅಂತ ಹೇಳಿ, ಅದು ಸಾಧ್ಯ ಆಗದೆ ಇರೋ ಅಂತವ್ರು ಏನ್ ಮಾಡ್ಬೋದು? ದಯವಿಟ್ಟು ಹತ್ರ ಇರೋ ಬ್ಯಾಂಕ್ಗೆ ಯಾವುದೇ ಬ್ಯಾಂಕಲ್ಲಿ ಆ ಬ್ಯಾಂಕಲ್ಲಿ ಅವರು ತಾತ ಅಜ್ಜಿತ ಯಾರ ಅಕೌಂಟ್ ಇಟ್ಟಿದ್ದಾರೆ ಅಂತ ಅದಾದ್ರೂ ಗೊತ್ತಿರಬೇಕು. ಅದಿದ್ರೆ ಹೋಗಿ ಕೇಳಿದ್ರೆ ಅವರು ಉದ್ಗಮ್ ಪೋರ್ಟಲ್ ಅಲ್ಲಿ ನೋಡಿ ಹೇಳ್ತಾರೆ. ಅಥವಾ ಅವ್ರ ಹತ್ರ ಏನಾದ್ರು ಪಾಸ್ಬುಕ್ ಇದ್ರೂ ಸಾಕು ಸರ್, 1 ಲೀಫ್ ಇದ್ರೂ ಸಾಕು ಸರ್. ಅವರು ಅದನ್ನ ಡೆಫ್ಗೆ ಹೋಗಿದ್ಯಾ ಏನು ಎತ್ತ ಅಂತ ಖಂಡಿತ ವಾಪಸ್ ತರಿಸಿ ಕೊಡ್ತಾರೆ. ಇವಾಗ ನಮ್ದೇ ಅಕೌಂಟ್ ಆದ್ರೆ KYC ಕೊಟ್ಟು ದುಡ್ಡು ವಾಪಸ್ ತರಿಸ್ಕೊಡ್ತಾರೆ. ಇದು ನಮ್ದಲ್ಲ, ನಾವು ಅದಕ್ಕೆ ಬರೀ ಲೀಗಲ್ ಏರ್ ಅಂದ್ರೆ ಡೆತ್ಸ್ ಕ್ಲೇಮ್ ಸೆಟಲ್ಮೆಂಟ್ ಮಾಡ್ಬಿಟ್ಟು ಆ ದುಡ್ಡನ್ನ ವಾಪಸ್ ತರಿಸ್ಕೊಡ್ತಾರೆ ಸರ್. ಇನ್ನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಏನಂದ್ರೆ ಒಂದು ಪಾಲಿಸಿ ಮೆಚೂರ್ ಆಗಿರುತ್ತೆ, ಕ್ಲೇಮ್ ಸೆಟಲ್ ಮಾಡ್ತಾ ಇರ್ತೀವಿ. ಅದು ನಾವು 3 ತಿಂಗಳ ಹಿಂದೆಯಿಂದಾನೇ ನಾವು ಅವ್ರನ್ನ ಕಂಡಿಡಿದು ಅವರ ಕಡೆ ಡಾಕ್ಯುಮೆಂಟ್ಸ್ ತಗೊಂಡು ನಾವು ಪೇಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ ಸರ್. ಈ ತಿಂಗಳಲ್ಲಿ 8 ಕೇಸ್ಗಳು 38 ಲಕ್ಷ ಈಗ ಈ ಅನ್ಕ್ಲೇಮ್ ಸೆಟಲ್ಮೆಂಟ್ ಮಾಡಿದ್ವಿ. ಸೊ ಹೀಗೆ ಸಾಧಾರಣವಾಗಿ ನಾವು ಸೆಟಲ್ಮೆಂಟ್ ಮಾಡೋದಾಗಿದ್ದರೆ ತಕ್ಷಣ ಅವ್ರು ಬಂದು ನಮಗೆ ತಲುಪಿ ನಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಡೋದು ಆ ತರ ಆದರೆ ನಮಗೆ ಅನ್ಕ್ಲೇಮ್ಡ್ ಅಲ್ಲಿ ಉಳ್ಕೊಳ್ಳೋದು ಕಡಿಮೆ ಆಗ್ತಾ ಇರುತ್ತೆ ಸರ್. ಸೊ ನಮ್ಮ ಕಸ್ಟಮರ್ಸ್ಗೆ ಈಗ 3 ತಿಂಗಳ ಮುಂದೆ ನಾವು ಲೆಟರ್ ಕಳಿಸಿ ಮೆಸೇಜ್ ಕಳಿಸ್ತಾ ಇರ್ತೀವಿ, ಮತ್ತೆ ನಮ್ಮ ಪ್ರತಿನಿಧಿಗಳು ಹೋಗಿರ್ತಾರೆ. ಸೊ ಅವರು ಕೂಡ ಸ್ವಲ್ಪ ಮುಂದೆ ಬಂದು ನಮ್ಮ LIC ಆಫೀಸ್ಗೋ ಅಥವಾ ಪ್ರತಿನಿಧಿ ಮೂಲಕ ಬಂದು ತರಿಸಿ ತಗೊಂಡ್ರೆ ತುಂಬಾ ಈಸಿಯಾಗಿ ಸೆಟಲ್ಮೆಂಟ್ಸ್ ಆಗ್ಬಿಡುತ್ತೆ ಸರ್. ಇದು ಒಂದು ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಈ ವರ್ಷನೇ ನಾವು ನೋಡಿ ಏಪ್ರಿಲ್ ಇಂದ ಇಲ್ಲಿವರೆಗೆ ನಾವು 6,100 ಕ್ಲೇಮ್ ಸೆಟಲ್ ಮಾಡಿದೀವಿ ಸರ್. 44 ಕೋಟಿ ಸೆಟಲ್ಮೆಂಟ್ ಮಾಡಿದೀವಿ ನಾವು. ಸೊ ಹೀಗೆ ಈ ರೆಗ್ಯುಲರ್ ಆಗಿ ಸೆಟಲ್ಮೆಂಟ್ ಮಾಡೋದು ಅವ್ರಿಗೂ ಬೇಗ ಹಣ ಸಿಗುತ್ತೆ, ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಾವು ನೀಟಾಗಿ ಮಾಡಿದೀವಿ ಅಂತ. ಒಳ್ಳೆಯದು ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಏನಿದೆಯೋ ಇದು ಹಮ್ಮಿಕೊಂಡಿರ್ತಕ್ಕಂತಹ ಠೇವಣಿದಾರರ ಠೇವಣಿಯ ಜಾಗೃತಿ ಕಾರ್ಯಕ್ರಮ ಅಂತ ಅಂದರೆ ಮರೆತು ಹೋಗಿರ್ತಕ್ಕಂತಹ ಬ್ಯಾಂಕ್ ಖಾತೆಗಳ ಹಣವನ್ನು ವಾಪಸ್ಸು ಕೊಡಿಸಿಕೊಡುವಂತಹ ಒಂದು ಅಭಿಯಾನಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ವಿವರವಾದಂತಹ ಮಾಹಿತಿಯನ್ನು ಲತಾ ಸರಸ್ವತಿಯವರು ಹಾಗೂ ವಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕೆ ಅರುಳ್ ಸೆಲ್ವಿಯವರು ತಾವಿಬ್ಬರು ಕೂಡ ಬಿಡುವು ಮಾಡಿಕೊಂಡು ಬಂದು ಆಕಾಶವಾಣಿಯ ಮೂಲಕ ನಮ್ಮ ಕೇಳುಗರಿಗೆ ವಿಚಾರಗಳನ್ನು ತಲುಪಿಸಿದಿರಿ. ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಸರ್. ಥ್ಯಾಂಕ್ ಯು. ಇದುವರೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಹಮ್ಮಿಕೊಂಡಿರುವ ಠೇವಣಿದಾರರ
ಠೇವಣಿ ಜಾಗೃತಿ ಕಾರ್ಯಕ್ರಮ ಕುರಿತು ಹಾಸನದ ಲೀಡ್ ಬ್ಯಾಂಕ್ನ ಮ್ಯಾನೇಜರ್ ಲತಾ ಸರಸ್ವತಿ ಹಾಗೂ ಭಾರತೀಯ ಜೀವ ವಿಮಾ ನಿಗಮದ ಹಿರಿಯ ಮ್ಯಾನೇಜರ್ ಕೆ ಅರುಣ್ ಸೆಲ್ವಿ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ನಾಸಿಮಾ ಬಾನು.